ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದ ಮಂತ್ಲಿ ಪೀರಿಯಡ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಾದರೂ ಹಬ್ಬ ಬಂತಂದ್ರೆ, ಇಲ್ಲ ಏನಾದರೂ ಫಂಕ್ಷನ್ಗೆ ಹೋಗ್ಬೇಕು, ಇಲ್ಲ ಏನಾದರೂ ಟ್ರಾವೆಲಿಂಗ್ ಮಾಡಬೇಕು ಅಂತ ಇದ್ದಾಗ ಕೆಲವು ಹೆಣ್ಮಕ್ಳಲ್ಲಿ ಅಂತ ಟೈಮಲ್ಲೇ ಪೀರಿಯಡ್ಸ್ ಡೇಟ್ ಇರುತ್ತೆ. ಅವಾಗ ಎಲ್ಲರಿಗೂ ಸಾಮಾನ್ಯವಾಗಿ ಟೆನ್ಷನ್ ಆಗುತ್ತೆ, ಏನ್ ಮಾಡೋದು ಅಂತ. ಅವಾಗ ಎಲ್ಲರೂ ಏನ್ ಮಾಡ್ತಾರೆ, ಪೋಸ್ಟ್ಪೋನ್ ಟ್ಯಾಬ್ಲೆಟ್ಸ್ ಅನ್ನ ತೆಗೆದುಕೊಳ್ಳೋದು ಮಾಡ್ತಾರೆ. ಆದ್ರೆ ಇದು ನಮ್ಮ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ. ಇದನ್ನ ಯಾವಾಗ್ಲೂ ತೆಗೆದುಕೊಳ್ಳೋದ್ರಿಂದ ಕಿಡ್ನಿಗೆ ಸಂಬಂಧಿಸಿದ ಸಮಸ್ಯೆಗಳು ಜಾಸ್ತಿ, ಕಿಡ್ನಿ ಸ್ಟೋನ್ ಆ ಥರ ಎಲ್ಲ ಆಗುತ್ತೆ. ಹಾಗಾಗಿ ನಾನು ಇವತ್ತು ಒಂದು ಸರಳವಾದ ಒಂದು ಮನೆ ಮದ್ದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲೇ ಈಸಿಯಾಗಿ ಒಂದು ಮನೆ ಮದ್ದನ್ನ ಮಾಡ್ಕೊಳ್ಬಹುದು. ಅದನ್ನ ಒಂದು ಎಫೆಕ್ಟಿವ್ ಆಗಿರುವಂತ ಹೋಮ್ ರೆಮಿಡಿ ಅಂತ ಹೇಳ್ತೀನಿ. ಇದನ್ನ ತೆಗೆದುಕೊಳ್ಳೋದ್ರಿಂದ ನಮ್ಗೆ ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಇಲ್ಲ, ಹಾಗೆ ಆರೋಗ್ಯಕ್ಕೂ ಒಳ್ಳೇದು. ಪೀರಿಯಡ್ ಪೋಸ್ಟ್ಪೋನ್ ಆಗೋದಕ್ಕೂ ಕೂಡ ತುಂಬಾ ಸಹಾಯ ಮಾಡುತ್ತೆ. ಹಾಗಾಗಿ ಅದನ್ನ ಹೇಗ್ ಮಾಡಬೇಕು, ಹೇಗ್ ತೆಗೆದುಕೊಳ್ಬೇಕು ಅನ್ನೋದನ್ನ ಫುಲ್ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತಪ್ಪದೆ ಎಲ್ಲರೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಏನಾದರೂ ಅನಿಸಿಕೆ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿಲ್ಲಿ ನೋಡ್ತಾ ಇರುವ ಹಾಗೆ ನಾನು ಒಂದು ಕಪ್ಪಲ್ಲಿ ಸ್ವಲ್ಪ ಉದ್ದಿನ ಬೇಳೆ ಅಥವಾ ಉರದ್ ದಾಲ್ ಅಂತ ಏನ್ ಹೇಳ್ತೀವಿ ನಾವು, ದೋಸೆ ಇಡ್ಲಿ ಎಲ್ಲ ಮಾಡೋದಕ್ಕೆ ಬಳಸ್ತೀವಲ್ವಾ, ಆ ಬೇಳೆನ ನಾನು ತೆಗೆದುಕೊಂಡಿದ್ದೀನಿ. ನೀವು ಈ ತರ ಸ್ಪ್ಲಿಟ್ ಆಗಿರುವಂತದ್ದಾದ್ರೂ ತೆಗೆದುಕೊಳ್ಬಹುದು, ಇಲ್ಲ ಹೋಲ್ ದಾಲ್ ಆದ್ರೂ ತೆಗೆದುಕೊಳ್ಬಹುದು. ಅದನ್ನ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ದೊಡ್ಡ ಗ್ಲಾಸ್ ಅಲ್ಲಿ ಚೆನ್ನಾಗಿ ಕುದಿದು ಬಿಸಿಯಾಗಿರುವಂತ ನೀರನ್ನ ತೆಗೆದುಕೊಂಡಿದ್ದೀನಿ. ಬಿಸಿ ಇದು ಹೋಗ್ತಾ ಇರಬೇಕು, ಹೊಗೆ ಹೋಗ್ತಾ ಇರಬೇಕು, ಅಷ್ಟು ಬಿಸಿಯಾಗಿರುವಂತ ನೀರಲ್ಲಿ 2 ಚಮಚ ಆಗುವಷ್ಟು ನಾನು ಉದ್ದಿನ ಬೇಳೆನ ಹಾಕ್ತಾ ಇದ್ದೀನಿ. ಈ ಬಿಸಿ ನೀರಲ್ಲಿ ಉದ್ದಿನ ಬೇಳೆ ಹಾಕೋದ್ರಿಂದ ಆ ಉದ್ದಿನ ಬೇಳೆಯಲ್ಲಿರುವಂತ ಸಾರಾಂಶ ನೀರಲ್ಲಿ ಬೇಗ ಅಂತ ಡಿಸಾಲ್ವ್ ಆಗುತ್ತೆ. ಹಾಗಾಗಿ ನಾನು ಬಿಸಿಯಾಗಿರುವಂತ ನೀರನ್ನ ತೆಗೆದುಕೊಂಡಿರೋದು. ಉದ್ದಿನ ಬೇಳೆನ ನಾವು ತೆಗೆದುಕೊಳ್ಳೋದ್ರಿಂದ ಈ ಪೀರಿಯಡ್ಸ್ ಪೋಸ್ಟ್ಪೋನ್ ಆಗೋದಕ್ಕೆ ಇದರಲ್ಲಿ ನಮಗೆ ತಂಪು ಅಂಶ ಇದೆ. ಉದ್ದಿನ ಬೇಳೆ ನಮ್ಮ ದೇಹಕ್ಕೆ ತಂಪು, ಹಾಗಾಗಿ ನಮ್ಮ ದೇಹದಲ್ಲಿರುವ ಹೀಟನ್ನ ರೆಡ್ಯೂಸ್ ಮಾಡುತ್ತೆ, ಬಾಡಿ ಕೂಲ್ ಆಗುವ ಹಾಗೆ ನೋಡ್ಕೊಳ್ಳುತ್ತೆ. ಹಾಗಾಗಿ ನಮಗೆ ಪೀರಿಯಡ್ಸ್ ಪೋಸ್ಟ್ಪೋನ್ ಆಗೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಈ ಉರದ್ ದಾಲ್ ಅಥವಾ ಉದ್ದಿನ ಬೇಳೆ ನೆನೆಸಿರುವಂತ ನೀರನ್ನ ನಾವು ಬಿಸಿ ನೀರಲ್ಲಿ ಹಾಕಿ ಆನಂತರ ಒಂದು 1/4 ಗಂಟೆ ಹಾಗೆ ಬಿಡಬೇಕು. ಆನಂತರ ಸ್ವಲ್ಪ ಉಗುರು ಬೆಚ್ಚಗೆ ಆದ್ಮೇಲೆ ಆ ಬೇಳೆ ಸಮೇತ ನಾವು ಆ ನೀರನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕಾಗತ್ತೆ, ಅಥವಾ ರಾತ್ರಿ ಮಲಗುವಾಗ ಆದ್ರೂ ನಡೆಯುತ್ತೆ. ನಿಮಗೆ ಎಷ್ಟು ದಿನ ನೀವು ಪೀರಿಯಡ್ ಮುಂದಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀರಾ ಅಷ್ಟು ದಿನ ರೆಗ್ಯುಲರ್ ಆಗಿ ಕುಡಿತಾ ಬನ್ನಿ. ತುಂಬಾನೇ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದರಲ್ಲಿ ತುಂಬಾ ಎಫೆಕ್ಟಿವ್ ಆಗಿರುವಂತ ರೆಮಿಡಿ ಅಂತ ಹೇಳ್ತೀನಿ. ಉದ್ದಿನ ಬೇಳೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು. ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರಿದ್ರೆ ಸ್ವಲ್ಪ ನೋಡ್ಕೊಂಡು ತೆಗೆದುಕೊಳ್ಳಿ. ಆಮೇಲೆ ಇದು ಕುಡಿದಾದ್ಮೇಲೆ ಸ್ವಲ್ಪ ಜೀರಿಗೆನ ತಿಂದ್ರೆ ಸರಿ ಹೋಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ ಗ್ಯಾಸ್ಟ್ರಿಕ್ ಆದ್ರೆ. ಇಲ್ಲ ಅಂದ್ರೆ ನೀವು ಹಾಗೆ ತೆಗೆದುಕೊಳ್ಬಹುದು. ನಮ್ಮ ದೇಹನ ತಂಪು ಮಾಡಿ, ನಮ್ಮ ದೇಹದಲ್ಲಿರುವಂತ ಹೀಟನ್ನ ಕಡಿಮೆ ಮಾಡಿ ಪೀರಿಯಡ್ ಪೋಸ್ಟ್ಪೋನ್ ಆಗೋದಕ್ಕೆ ಇದು ತುಂಬಾನೇ ಸಹಾಯ ಮಾಡುತ್ತೆ. ಅದರ ಜೊತೆಗೆ ನೀವು ಜಾಸ್ತಿ ಮಸಾಲೆ ಪದಾರ್ಥಗಳನ್ನ, ಟೀ ಕಾಫಿ ಎಲ್ಲ ಅವಾಯ್ಡ್ ಮಾಡಿ. ನಿಮ್ಗೆ ಪೀರಿಯಡ್ ಪೋಸ್ಟ್ಪೋನ್ ಆಗ್ಲೇಬೇಕು ಅಂತ ಇದ್ರೆ ಸ್ವಲ್ಪ ಬಾಡಿನ ಕೂಲ್ ಆಗಿರುವಂತ ಪದಾರ್ಥಗಳನ್ನೇ ತಿನ್ನಿ. ಅದ್ರ ಜೊತೆಲಿ ಈ ಪಾನೀಯನ ಕೂಡ ಕುಡಿದ್ರೆ ನಿಮ್ಗೆ ಪೀರಿಯಡ್ ಪೋಸ್ಟ್ಪೋನ್ ಆಗೋದಕ್ಕೆ ಬೇಗ ಅಂತ ಇದು ಹೆಲ್ಪ್ ಮಾಡುತ್ತೆ. ಹಾಗೆ ಮತ್ತೆ ಹೊರಗಡೆಯಿಂದ ಟ್ಯಾಬ್ಲೆಟ್ಸ್ ಗಳನ್ನ ತೆಗೆದುಕೊಂಡು ನಮ್ಮ ಆರೋಗ್ಯನ ಕೆಡಿಸ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಈ ತರ ರೆಮಿಡಿಗಳನ್ನ ಮಾಡಿಕೊಂಡು ಕುಡೀರಿ. ಆರೋಗ್ಯಕ್ಕೂ ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.